ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಕ್ಲಿಯರಾಗಿ ಕೇಳಿಸುತ್ತಾ ಇಲ್ವೋ ವಾಯ್ಸ್ ಗೊತ್ತಿಲ್ಲ, ಹಾಗೆ ಅವಾಗವಾಗ ಅಂತ ಇರ್ತೀನೇನೋ, ಯಾರೂ ತಪ್ಪು ತಿಳ್ಕೊಬೇಡಿ. ಓಕೆ, ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮಾರ್ನಿಂಗ್ ನಾವು ಎದ್ದೊಳ್ಬೇಕಾದ್ರೆ ಎಷ್ಟು ಕಾಮಾಗಿ ಎದ್ದೊಳ್ತೀವಿ, ಎಷ್ಟು ಪೀಸಾಗಿ ಎದ್ದೊಳಿರ್ತೀವೋ ಅದೇ ಥರನೇ ನಮ್ಮ ದಿನ ಫುಲ್ಲು ಅದೇ ರೀತಿ ಪೀಸಾಗಿ ಕಾಮಾಗಿ ಇರುತ್ತೆ. ಹಾಗೆ ಇವತ್ತು ನನ್ನ ಪೀಸು ಕಾಮು ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಒಂದು ಕವಿತೆ ಓದ್ತಾ, ಮಂಕುತಿಮ್ಮ ಅವರ DVJ ಅವರ ಒಂದು ಕವಿತೆ ಓದ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಬನ್ನಿ, ಏನೆಲ್ಲ ಇದೆ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ತಲೆಯೊಳಗೆ ನೆರೆದಿ ಹೂವು ನೂರಾರು ಹಕ್ಕಿಗಳು, ಗಿಳಿ, ಕೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಕಿಲಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಿಹುವು, ನೆಲೆಯಲ್ಲಿ ನಿದ್ದೆಯೆಲ್ಲೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಮಾನವನ ತಲೆಯೊಳಗೆ ಗಿಳಿ, ಗೂಬೆ ಅವೆಲ್ಲ ಅಂದರೆ ನಮ್ಮ ಯೋಚನೆಗಳು ಯಾವ ಥರ ಇರ್ತವೆ, ಬರೀ ಬೇಕಿಲ್ಲದ ಯೋಚನೆಗಳ್ನ ಇಟ್ಕೊಂಡು ನಮ್ಮ ನೆಮ್ಮದಿನೇ ಹಾಳು ಮಾಡಿಕೊಂಡು ನಿದ್ದೆ ಎಲ್ಲಿಂದ ಬರುತ್ತೆ, ನಿದ್ದೆ ಬರಲಿಲ್ಲ ಅಂದರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು ಕವಿತೆ ಮೂಲಕ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನನ. ಹಾಗೆ ಇದೆಲ್ಲ ನೋಡಿಕೊಂಡು ಸೂರ್ಯನು ಕೂಡ ನೋಡಿಕೊಂಡು ನಾನು ಜಿಮ್ ವರ್ಕೌಟ್ ಮುಗಿಸ್ಕೊಂಬಂದು, ಈಗ ನಾನು ಫಸ್ಟು ವರ್ಕೌಟ್ ಮುಗಿಸ್ಕೊಂಬಂದ ತಕ್ಷಣ ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ. ಅದೆಲ್ಲ ಆದಮೇಲೆ ನಾನು ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಮಧ್ಯಾಹ್ನ ಊಟ ಕೂಡ ರೆಡಿ ಮಾಡಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಮಕ್ಕಳು ಬಂದಮೇಲೆ ಈಗ ಆಟ ಏನೋ ಮಾಡ್ತಾಯಿದ್ದಾಳೆ. ಹಾಂ, ಏನು ಡ್ರಾಯಿಂಗು ಇಂಪಾರ್ಟೆಂಟಾ? ಸುಮ್ಮನೆ ಟೈಮ್ ಪಾಸು. ಅಮ್ಮ ಕಣ್ಣು ಕಾಣಲ್ಲ, ಕಣ್ಣು ಕಾಣಲ್ಲ. ಹಿಂದಗಡೆ ಕಸ ಥರ ಅನ್ಕೊಂಡವಳೆ, ಹಾಸಿಗೆ ಮೇಲೂ ಇಟ್ಟವಳೆ ಏನೇನು. ಅಯ್ಯೋ ಅದೇನು ಮಾಡಿದ್ದಾಳೆ ನೋಡೋಣ, ತಾಂಬರೇಲಿ ಇನ್ನೂ ಕಂಪ್ಲೀಟ್ ಮಾಡಿಲ್ವಾ? ಅದೇನೋ ಬ್ಲೆಂಡರ್ ತೊಗೊಂಡು ಬೇರೆ ಬ್ಲೆಂಡ್ ಮಾಡ್ತಾವಳೆ. ಊಟ ಎಲ್ಲ ಮುಗಿಸ್ಕೊಂಡು ಇವ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು, ನಂದು ಮೊನ್ನೆ ಒಂದು ತೊಗೊಂಬಂದಿದ್ದು ಕಲ್ಲಂಗಡಿ ಹಣ್ಣು ಕೆಟ್ಟೋಗ್ಬಿಟ್ಟಿತ್ತು. ಅದನ್ನು ರಿಟರ್ನ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ದೆ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, 10 ಗಂಟೆ ಆಗ್ಬಿಟ್ಟಿತ್ತು. ಓಪನ್ ಇರುತ್ತಾ ಇಲ್ಲ ಅನ್ನೋದೊಂದು ಡೌಟ್ ಮೇಲೆ ಹೋದೆ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಹೇಳಿದೆ. ಅವಾಗ ಇಲ್ಲ, ಯಾವುದು ಫ್ರೂಟ್ಸು ಬೆಳಗ್ಗೆ ಬರುತ್ತೆ ಅಂದರು. ಆದ್ದರಿಂದ ಅದನ್ನೇನೋ ಬರ್ಕೊಡ್ತಾರೆ ಅವರು. ಅದನ್ನು ಬೆಳಗ್ಗೆ ಬಂದು ತೋರಿಸಿದ್ರೆ ಏನು ವೆಯ್ಟ್ ಇರುತ್ತೆ ಅದಕ್ಕೆ ಕೊಡ್ತಾರೆ. ಸೊ ಆ ಕೆಲಸನೂ ಮುಗಿಸ್ಕೊಂಡು, ಯಾಕೋ ಗಂಟ್ಲು ಸ್ವಲ್ಪ ಇಚ್ಚಿಂಗ್ ಆಗ್ತಿತ್ತಲ್ವ, ಚಳಿ ಬೇರೆ ಇತ್ತು. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಫುಲ್ ಓಲಾಗಿ ಕಾಣಿಸ್ತಾ ಇದ್ದ ಚಂದ್ರ. ಕಾಫಿ ಕುಡಿಬೇಕು ಅನ್ನಿಸ್ತು. ಸ್ಮಾರ್ಟ್ ಬಜಾರಿಂದ ಸ್ಟ್ರೈಟ್ ಆಗೇ ಕಾಫಿಗೆ ಹೋದೆ. ಕಾಫಿ ಮೀನ್ಸ್ ಮಾಮೂಲಿ ಕಾಫಿ ಅಲ್ಲ, ಇಲ್ಲಿ ಲೆಮನ್ ಟೀ ತೊಗೊಂಡಿದ್ದೀನಿ ನಾನು. ಬುಜ್ಜು ಬಂದುಬಿಟ್ಟು ನನಗೆ ಸಮೋಸ ಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ಅವಳು ಸಮೋಸ ತಿಂತಾಯಿದ್ದಾಳೆ. ನಂದು ಇನ್ನೂ ಲೆಮನ್ ಟೀ ರೆಡಿ ಆಗಿಲ್ಲ. ಇಲ್ಲಿ ನಮ್ಮ ಪೈಪ್ಲೈನಲ್ಲಿ ಇರುತ್ತೆ, ಅದು ತುಂಬ 12 ಗಂಟೆವರೆಗೂ ಓಪನ್ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಬೇಕಾದರೂ ಹೋಗಿ ಕುಡಿಬೋದು. ಸೊ ಲೆಮನ್ ಟೀ ಕೂಡ ನಂದು ಬಂತು. ಏನು ಅಷ್ಟು ಇಷ್ಟ ಆಗಲಿಲ್ಲ, ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಲೆಮನ್ಗಿಂತ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಇದು ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನು ಕುಡಿದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಇಲ್ಲಿ ಜ್ಯೂಸ್ ಕೂಡ ಸಿಗುತ್ತೆ, ಮತ್ತೆ ಮಂಗಳೂರು ಸೈಡು ನೋಡಿ ಮಲಗೋ ಟೈಮಲ್ಲಿ ತುಂಬಾನೇ ಚೆನ್ನಾಗಿತ್ತು. ಯಾರೆಲ್ಲ ನೋಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಫುಲ್ ಓಲಾಗಿ ಯಾವ ಥರ ಕಾಣುತ್ತೆ ಅಂತ. ತುಂಬ ಹತ್ರದಿಂದ ಹಿಂಗೆ ಜಾಸ್ತಿ ಬೆಳ್ಕೊಟ್ಟೈತೆ ಸೂರ್ಯ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಹಿಡ್ಕಳಕ್ಕೆ ಆಗ್ತಾ ನೋಡಿ, ಫುಲ್ ಹೆಂಗೆ ಕಾಣಿಸ್ತಾ ಇದೆ. ಶೇಕ್ ಮಾಡ್ದಂಗೆ ಹಿಡ್ಕೊಳಕ್ಕೆ ಆಯ್ತಾ ಇಲ್ಲ ನನಗೆ. ಈಗ ಕಾಣಿಸ್ತಾ ನೋಡು, ಫುಲ್ ಬಾಲ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಅಯ್ಯೋ ಕೈ ಶೇಕ್ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಅಂದ್ರೆ ಈ ಕೈ ಶೇಕ್ ಆಗ್ತಾ ಈ ಕಡೆ ಮಗ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಚಂದ್ರ. ಇವತ್ತು ಪೌರ್ಣಮಿನ ಹುಣ್ಣಿಮೆನ
ಹುಣ್ಣಿಮೆ ಅಯ್ಯೋ ಶೇಕ್ ಆಗ್ತೈತೆ ಅದು ಫುಲ್ ಚಂದ್ರ ಥರ ಕಾಣಿಸ್ತೈತೆ ಚಂದ್ರ ಓಡಾಡ್ತಾ ಇದ್ದಾನೆ ಡ್ಯಾನ್ಸು ತುಂಬ ಚೆನ್ನಾಗಿ ಕಾಣಿಸ್ತಾನೆ ಇವತ್ತು ಎಲ್ಲ ಹೋಯ್ತು ಓ ಅಲ್ಲ ಸಿಗ್ತಾನೆ ಇಲ್ಲ ಯೋಂಗ್ ಒಳ್ಳೆ ಬೆಂಕಿ ಉಂಡೆ ಥರ ಕಾಣಿಸ್ತೈತಿ ಇಲ್ಲಿ ಹಾಂ ಈಗ ಫುಲ್ಲು ನೀಟಾಗಿ ಕಾಣಿಸ್ತೈತಿ ಈ ಒಂದು 2 ಸೆಕೆಂಡ್ ಹಿಡ್ಕೊಳಕೈತಲ್ಲ ನನಗೆ ಯಪ್ಪ ಸಾಕು ನೋಡಿ ಯಾರೆಲ್ಲ ನೋಡಿಲ್ಲ ಚಂದ್ರನ ಇವತ್ತು ಆಚೆ ಬಂದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಫುಲ್ ಗೋಲ್